ವೀಕ್ಷಕರೇ ನಮಸ್ಕಾರ. ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಪಟ್ಟಣದ ಸ್ವಚ್ಛತೆಗೆ ಮುಂದಾದ ಸ್ವತಃ ಪುರಸಭೆಯ ಮುಖ್ಯ ಅಧಿಕಾರಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದೀಪಾವಳಿ ಮುಗಿದ ನಂತರ ಎಲ್ಲೆಂದರಲ್ಲಿ ಕಸದ ರಾಶಿಗಳು ಹೆಚ್ಚಾಗಿದ್ದವು. ಇದನ್ನು ಮನಗಂಡು ಪುರಸಭೆಯ ಮುಖ್ಯ ಅಧಿಕಾರಿ ಮಹಂತೇಶ್ ಬೀಳಗಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದುಗಲ್ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರೊಂದಿಗೆ ಮತ್ತೆ 2 ಖಾಸಗಿ ವಾಹನಗಳನ್ನು ಬಾಡಿಗೆ ಪಡೆದು ಬೆಳಗ್ಗೆಯಿಂದ ಸಂಜೆಯವರೆಗೂ ಪಟ್ಟಣದ ಸ್ವಚ್ಛತೆಗೆ ಮುಂದಾದರು ಹಾಗೂ ಈ ಸ್ವಚ್ಛತೆಯ ಕಾರ್ಯ 1 ವಾರದವರೆಗೂ ಮುಂದುವರಿಯಲಿದ್ದು, ಸಾರ್ವಜನಿಕರು, ಹೋಟೆಲ್ ವ್ಯಾಪಾರಸ್ಥರು ಎಲ್ಲೆಂದರಲ್ಲಿ ಕಸ ಚೆಲ್ಲದೆ ಪುರಸಭೆಯ ವಾಹನಕ್ಕೆ ಹಾಕಿ ಪಟ್ಟಣದ ಸ್ವಚ್ಛತೆಗೆ ಸಹಕರಿಸಬೇಕು ಎಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದುಗಲ್ ಅವರು ತಿಳಿಸಿದ್ದಾರೆ. ವರದಿ ವೀರಣ್ಣ ಹಡಪದ, ಪ್ರಜಾ ಪವರ್ ನ್ಯೂಸ್, ಲಕ್ಷ್ಮೇಶ್ವರ. 16ನೇ ದಿನಕ್ಕೆ ಕಾಲಿಟ್ಟ ಮುಂದುವರೆದ ಮುಷ್ಕರ. ಮನನೊಂದ ವಿದ್ಯಾರ್ಥಿಗಳನ್ನು ಗಮನಿಸಿದ ಸರ್ಕಾರ. ಆನಂದಪುರ ಶಿವಪ್ಪ ನಾಯಕ ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳ ಮುಷ್ಕರವು ಮುಂದುವರೆದು 16ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ವಿದ್ಯಾರ್ಥಿಗಳ ಈ ಮುಷ್ಕರಕ್ಕೆ ಸರ್ಕಾರವು ಯಾವುದೇ ರೀತಿಯ ಗಮನವನ್ನು ಹರಿಸಿಲ್ಲವೆಂಬುದು ಮನನೊಂದ ವಿದ್ಯಾರ್ಥಿಗಳು ಗೆಲುವು ಮುಟ್ಟುವವರೆಗೂ ಈ ಮುಷ್ಕರ ನಿಲ್ಲುವುದಿಲ್ಲ ಎಂದು ಈ ವಿದ್ಯಾರ್ಥಿಗಳು ಪ್ರಜಾ ಪವರ್ ನ್ಯೂಸ್ ಚಾನೆಲ್ನ ಮಾಧ್ಯಮದವರೊಂದಿಗೆ ದಿನಾಂಕ 29ರ ಬುಧವಾರ ಬೆಳಗ್ಗೆ ಆನಂದಪುರದ ಕೃಷಿ ವಿದ್ಯಾಲಯದ ಯೂನಿವರ್ಸಿಟಿಯ ಮುಂಭಾಗದಲ್ಲಿ 16 ದಿನಗಳಿಂದ ವಿದ್ಯಾಭ್ಯಾಸಕ್ಕೆ ತರಗತಿಯನ್ನು ಬಹಿಷ್ಕರಿಸಿ ನಾಡಿನ ಮಕ್ಕಳು ಕಾಡಿಗೆ ಬಿದ್ದರು ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆ ಮುಂದುವರಿಸಿದ್ದೇವೆ ಎಂದು ತಿಳಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಮನೋಜ್, ಶ್ರೀಕಾಂತ್, ಗಣೇಶ್ ಮತ್ತು ರೇವಂತ್, ಧನರಾಜ್, ಇಂಚರ, ಸನ್ನಿಧಿ ಮತ್ತು ವರ್ಷಾ, ವೈಷ್ಣವಿ ಇನ್ನು ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ವರದಿ ರಮೇಶ್ ಡಿಜಿ, ಆನಂದಪುರ, ಶಿವಮೊಗ್ಗ, ಪ್ರಜಾ ಪವರ್ ನ್ಯೂಸ್. ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕಿಯರಿಗೂ ಗ್ರ್ಯಾಚ್ಯುಟಿ ಹಣ ನೀಡಬೇಕೆಂದು ಒತ್ತಾಯಿಸಿ ಸಿಐಟಿಯು ವತಿಯಿಂದ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಮುಂದೆ ಬುಧವಾರ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ, 2021ರಿಂದ 2023ರ ಮಧ್ಯೆ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ನ್ಯಾಯಯುತವಾಗಿ ನೀಡಬೇಕಾದ ಗ್ರ್ಯಾಚ್ಯುಟಿ ಹಣವನ್ನು ಸರ್ಕಾರ ನೀಡಬೇಕು. ನವೆಂಬರ್ 10 ಮತ್ತು 11ರಂದು ಬೆಂಗಳೂರಿನಲ್ಲಿ ನಡೆಯುವ ಮುಷ್ಕರಕ್ಕೆ ಎಲ್ಲರೂ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಮತ್ತು ಸಿಡಿಪಿಒ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಾದ ವೆಂಕಟಲಕ್ಷ್ಮಿ, ವಸಂತಲಕ್ಷ್ಮಿ, ಸುಕನ್ಯಾ, ಶಾರದಮ್ಮ, ಭಾರತಿ, ಸಲ್ಮಾ, ಜಯಲಕ್ಷ್ಮಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ವರದಿ ಧನಂಜಯ ಹೆಚ್ಪಿ, ಪ್ರಜಾ ಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಬ್ರೇಕಿಂಗ್ ನ್ಯೂಸ್. ಕರ್ನೂಲ್ ಬಳಿ ಸ್ಲೀಪರ್ ಕೋಚ್ ಬಸ್ ದುರಂತ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ. ಸಾರಿಗೆ ಇಲಾಖೆ ಅಪಾರ ಆಯುಕ್ತೆ ಓಂಕಾರೇಶ್ವರಿ, ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ಕಾರ್ಯಾಚರಣೆ. ದೇವನಹಳ್ಳಿ ಟೋಲ್ ಬಳಿ ಬೆಳಗ್ಗೆ 4 ಗಂಟೆಯಿಂದ ನಡೆಯುತ್ತಿರುವ ಬಸ್ಗಳ ಪರಿಶೀಲನೆ. ಹೊರ ರಾಜ್ಯ ನೋಂದಣಿ ಸ್ಲೀಪರ್ ಕೋಚ್ ಬಸ್ಗಳ ತೆರಿಗೆ ವಂಚನೆ, ಸುರಕ್ಷತಾ ಕ್ರಮಗಳ ಪರಿಶೀಲನೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಬಸ್ಗಳನ್ನು ಸೀಸ್ ಮಾಡಿದ ಅಧಿಕಾರಿಗಳು. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯವರೆಗೂ 30ಕ್ಕೂ ಅಧಿಕ ಬಸ್ಗಳು ಸೀಸ್ ಆದ ಬಸ್ಗಳಲ್ಲಿನ ಪ್ರಯಾಣಿಕರಿಗೆ ಬದಲಿ ಬಸ್ ವ್ಯವಸ್ಥೆ. ದೇವನಹಳ್ಳಿ ಟೋಲ್ನಿಂದ ಮೆಜೆಸ್ಟಿಕ್ಗೆ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣದ ವ್ಯವಸ್ಥೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ಬಳಿ ನಡೆಯುತ್ತಿರುವ ಕಾರ್ಯಾಚರಣೆ. ಬ್ಯೂರೋ ನ್ಯೂಸ್, ಪ್ರಜಾ ಪವರ್ ಟಿವಿ, ಬೆಂಗಳೂರು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹುಂಡಿ 58,74,550 ಲಕ್ಷ ಸಂಗ್ರಹ. ನಾಯಕನಹಟ್ಟಿ ಊರ ಸುತ್ತ 7 ಪುರ 7 ಕೆರೆಗಳನ್ನು ನಿರ್ಮಿಸುವ ಮೂಲಕ ಜನರಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಇಡೀ ಜಗತ್ತಿಗೆ ಸಾರಿದ ಕಾಯಕ ಯೋಗಿ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಹೊರಮಠದಲ್ಲಿ ಹುಂಡಿ ಎಣಿಕೆ ಕಾರ್ಯವನ್ನು ಬುಧವಾರ ದೇವಾಲಯದ ಆವರಣದಲ್ಲಿ ಕೆನರಾ ಬ್ಯಾಂಕ್, ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು.
ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ 1 ಗಂಟೆಗೆ ಮುಕ್ತಾಯವಾಯಿತು. ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ 5 ಗಂಟೆಗೆ ಮುಕ್ತಾಯವಾಯಿತು. ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಬುಧವಾರ ದೇವರ ಹುಂಡಿ ಹಣವನ್ನು ಎಣಿಸಲಾಯಿತು. ಇನ್ನು ಹೊರಮಠದಲ್ಲಿ 14,09,855 ರೂಪಾಯಿ, ಒಳಮಠದಲ್ಲಿ 44,64,695 ರೂಪಾಯಿ ಸಂಗ್ರಹವಾಗಿದೆ. ಇನ್ನು ಒಟ್ಟಾರೆಯಾಗಿ 58,74,550 ರೂಪಾಯಿ ಹಣ ಸಂಗ್ರಹವಾಗಿದೆ. ಸಂಗ್ರಹವಾದ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು. ಇನ್ನು ಹುಂಡಿಗಳಲ್ಲಿ ಬೆಳ್ಳಿ ನಾಣ್ಯಗಳು, ಬೆಳ್ಳಿ ತೊಟ್ಟಿಲು, ಇನ್ನಿತರ ಬೆಳ್ಳಿ ಆಭರಣಗಳು ಕಂಡುಬಂದವು. ವಿದೇಶಿ ಕರೆನ್ಸಿಯೂ ಕೂಡ ಕಂಡುಬಂದವು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿ, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ದೇವಾಲಯಕ್ಕೆ ಬರುವ ಹಣವನ್ನು ದೇವಸ್ಥಾನ ಅಭಿವೃದ್ಧಿಗಾಗಿ ಮತ್ತು ಮೂಲಭೂತ ಸೌಕರ್ಯಕ್ಕಾಗಿ ಹಣವನ್ನು ಬಳಕೆ ಮಾಡಲಾಗುವುದು ಎಂದರು. ಮುಜರಾಯಿ ಅಧಿಕಾರಿ ಸದಾಶಿವಪ್ಪ, ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್, ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್, ಶಂಕರ್, ಪ್ರದೀಪ್, ರವಿ, ಅಶೋಕ್ ಹಾಗೂ ಜಗದೀಶ್ ಬಾಬು, ಪುಷ್ಪಲತಾ, ಗ್ರಾಮ ಸಹಾಯಕರಾದ ಚನ್ನಬಸಪ್ಪ, ಓಬಣ್ಣ, ತಿಪ್ಪೇಸ್ವಾಮಿ, ಹೇಮಂತ್ ನಾಯ್ಕ, ನಾಗರಾಜು, ಕುಮಾರ್ ಮತ್ತು ಹರೀಶ್, ತಿಮ್ಮಯ್ಯನಹಳ್ಳಿ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಮತ್ತು ಸಿಬ್ಬಂದಿ ಶ್ರಾವಣಿ ಮತ್ತು ನಲಗಿತನಹಟ್ಟಿ, ಎಂಬಿ ಮಹಸ್ವಾಮಿ ಮತ್ತು ಎಂಬಿ ವೆಂಕಟೇಶ್, ವೀರಭದ್ರಪ್ಪ, ದೇವಾಲಯ ಸಿಬ್ಬಂದಿ ಎಸ್ ಸತೀಶ್ ಮತ್ತು ಮಹೇಶ್, ಮನು, ಪ್ರಕಾಶ್, ಶಿವಣ್ಣ ಮತ್ತು ಮಂಜುನಾಥ್ ಮತ್ತು ಮಂಜು, ಮಹದೇವ, ಸಿದ್ದು, ತಿಪ್ಪಣ್ಣ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ಟಿವಿ. ವಿದ್ಯೆ ಎಂದರೆ ಎಲ್ಲವನ್ನ ಸಾಧಿಸಬಹುದು. ವಿದ್ಯೆಯೇ ದೊಡ್ಡ ಶಕ್ತಿ. ಒಂದೊತ್ತು ಊಟ ಕಡಿಮೆ ಮಾಡಿಯಾದರೂ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತಗೊಳಿಸಬೇಡಿ ಎಂದು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ನಗರದ ಮದೀನಾ ಶಾದಿ ಮಹಲ್ನಲ್ಲಿ ವಕ್ಫ್ ಸಂಸ್ಥೆ ಜಮಾತ್ ಅಹ್ಲೆ ಇಸ್ಲಾಂ ವತಿಯಿಂದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ವಿದ್ಯಾರ್ಥಿ ವೇತನ ವಿತರಣೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಟ್ಟು 20 ಲಕ್ಷ ಮೌಲ್ಯದ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್, ಶಿಕ್ಷಣವಿಲ್ಲದೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ವಿದ್ಯಾವಂತನಾದ ವ್ಯಕ್ತಿ ಕೇವಲ ತನ್ನ ಜೀವನವನ್ನಷ್ಟೇ ಅಲ್ಲ, ತನ್ನ ಕುಟುಂಬವನ್ನ ಪೋಷಿಸಬಲ್ಲನು. ಒಬ್ಬ ವಿದ್ಯಾವಂತ ಸಮಾಜಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಾನೆ. ಆದ್ದರಿಂದ ಪೋಷಕರು ಯಾವುದೇ ರೀತಿಯ ಕಷ್ಟ ಬಂದರೂ ಮಕ್ಕಳ ಶಿಕ್ಷಣದಲ್ಲಿ ಹಿಂಜರಿಯಬಾರದು. ನಮ್ಮ ಸರ್ಕಾರವು ವಿದ್ಯಾರ್ಥಿ ವೇತನಗಳ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುತ್ತಿದೆ. ಈ ಸೌಲಭ್ಯಗಳನ್ನು ಸದ್ವಿನಿಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಏರಬೇಕು ಎಂದರು. ಇನ್ನು ಕಳೆದ 5 ತಿಂಗಳಲ್ಲಿ ಜಮಾತ್ ಅಹ್ಲೆ ಇಸ್ಲಾಂ ಸಂಸ್ಥೆ ತೋರಿದ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿದೆ. ಇತರೆ ಸಂಸ್ಥೆಗಳಿಗೆ ಇದು ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಕರ್ನಾಟಕ ಬೀಜ ನಿಗಮದ ಅಧ್ಯಕ್ಷ ಅಂಜನಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಗಂಗರೆ ಕಾಲವಿ ನಾರಾಯಣಸ್ವಾಮಿ ಮತ್ತು ಜಮಾತ್ ಅಹ್ಲೆ ಇಸ್ಲಾಂನ ಅಧ್ಯಕ್ಷ ಜಾವೇದ್ ಪಾಷಾ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. 5 ವರ್ಷದಲ್ಲಿ ಮಾಡಿರುವ ಅಭಿವೃದ್ಧಿ ಸಾಕಾಗಿದೆ. ಇನ್ನು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ 30 ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಇಟ್ಟುಕೊಂಡು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುವುದು ಯಾವ ಪುರುಷಾರ್ಥಕವಾಗಿ ಚುನಾವಣೆ ಆಯೋಗವು ಪೂರ್ಣಗೊಂಡ ಪುರಸಭೆಯ ಸದಸ್ಯರ 5 ವರ್ಷದ ಅವಧಿಯನ್ನು ಪರಿಗಣಿಸಿ ಚುನಾವಣೆಗೆ ಆದೇಶ ಹೊರಡಿಸಬೇಕು. ಕರವೇ ಅಧ್ಯಕ್ಷ ಮಹೇಶ್ ಕಲಘಟಗಿ. ಲಕ್ಷ್ಮೇಶ್ವರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ 30 ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಇಟ್ಟುಕೊಂಡು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಸಂವಿಧಾನದ ಪ್ರಕಾರ 5 ವರ್ಷ ಪೂರ್ಣಗೊಳಿಸಿರುವ ಪುರಸಭೆಯ ಸದಸ್ಯರು ಸಲ್ಲಿಸಿರುವ ಅರ್ಜಿಯನ್ನು ಉಚ್ಚ ನ್ಯಾಯಾಲಯಕ್ಕೆ ಮನವರಿಕೆಯ ಅರ್ಜಿಯನ್ನು ಸಲ್ಲಿಸಿ ಅವರು ಸಲ್ಲಿಸಿರುವ ಅರ್ಜಿಯನ್ನು ವಜಾಗೊಳಿಸಿ ಚುನಾವಣೆಗೆ ಬರಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ, ಬಣ, ಲಕ್ಷ್ಮೇಶ್ವರ ತಾಲೂಕು ಘಟಕ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಮತ್ತು ಸಾಮಾಜಿಕ ಹೋರಾಟಗಾರರು
ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಬೀಳಗಿ ಅವರು ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣೆ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಿದರು. ಇನ್ನು ಈ ಸಮಯದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಮಹೇಶ್ ಕಲಘಟಗಿ, ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ ಹಿರೇಮನಿ, ಸಾಮಾಜಿಕ ಹೋರಾಟಗಾರ ನಾಗಣ್ಣ ಚಿಂಚಲಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ಸಂಘಟನೆಯ ಎಲ್ಲ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ನ್ಯೂಸ್, ಲಕ್ಷ್ಮೇಶ್ವರ. ಡಿಸೆಂಬರ್ನಲ್ಲಿ ಕಸಬಾ ಲಿಂಗಸಗೂರು ಕುಪ್ಪಿ ಭೀಮಾ ದೇವರ ಶತಮಾನದ ರಥೋತ್ಸವ. 2 ಲಕ್ಷ ದೇಣಿಗೆ ನೀಡಿ ಔದಾರ್ಯತೆ ಮೆರೆದ ಮುಸ್ಲಿಮರು. ಹೌದು, ದೇಶದೆಲ್ಲೆಡೆ ಜಾತಿ ಹೆಸರಿನಲ್ಲಿ ಇಂದು ನಾವು ಕಾರಣವಿಲ್ಲದೆ ಹೊಡೆದು ಬಡಿದಾಡಿ ಕೋಮು ದಳ್ಳುರಿಯಿಂದ ಅಶಾಂತಿಗೆ ಕಾರಣವಾದ ಸಂಗತಿಗಳನ್ನು ದಿನ ಬೆಳಗಾದರೆ ಘಟಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಸಬಾ ಲಿಂಗಸಗೂರು ಮುಸ್ಲಿಂ ಬಾಂಧವರು ಡಿಸೆಂಬರ್ನಲ್ಲಿ ಜರುಗುವ ಕುಪ್ಪಿ ಭೀಮಾ ದೇವರ ಶತಮಾನ ರಥೋತ್ಸವಕ್ಕೆ 2 ಲಕ್ಷ ಹಣ ದೇಣಿಗೆ ನೀಡುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಿ ವೈಭವದಿಂದ ಆಚರಿಸುವ ನಿಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಣದ ಜೊತೆಗೆ ನಾವು ಸರ್ವ ರೀತಿಯಿಂದ ಸಾಥ್ ನೀಡಲು ಸಿದ್ಧರಿದ್ದೇವೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಇನ್ನು ಇಷ್ಟಕ್ಕೆಲ್ಲ ಕಾರಣ ಏನೆಂದರೆ ಬರುವ ಡಿಸೆಂಬರ್ಗೆ ಕುಪ್ಪಿ ಭೀಮಾ ದೇವರ ರಥೋತ್ಸವ 100 ವರ್ಷ ತಲುಪಿದ್ದರಿಂದ ಅದರ ಸವಿನೆನಪಿಗಾಗಿ ಶತಮಾನ ರಥೋತ್ಸವ ಎಂಬ ಟೈಟಲ್ನೊಂದಿಗೆ ದೇವಸ್ಥಾನ ಕಮಿಟಿಯೊಂದಿಗೆ ಅಲ್ಲಿನ ಭಕ್ತಗಣ ಟೊಂಕ ಕಟ್ಟಿ ನಿಂತು ಜಾತಿ ಮತ ಭೇದ ಮಾಡದೆ ದೇಣಿಗೆ ಹಣ ಸಂಗ್ರಹದಲ್ಲಿ ತೊಡಗಿ ಆಚರಣೆಗೆ ಸಂಕಲ್ಪ ತೊಟ್ಟಿದ್ದಾರೆ. ಇನ್ನು ಕಸಬಾ ಲಿಂಗಸಗೂರು ಸೇರಿದಂತೆ ಎಲ್ಲೆಡೆಯಿಂದ ಭಕ್ತರ ರೆಸ್ಪಾನ್ಸ್ ಚೆನ್ನಾಗಿ ಮೂಡಿ ಬಂದಿರುವ ಜೊತೆಗೆ ಮುಸ್ಲಿಂ ಬಾಂಧವರು ಶತಮಾನದ ರಥೋತ್ಸವಕ್ಕೆ ಹಣ ನೀಡಿ ಬೆಂಬಲಿಸಿರುವುದು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಎನ್ನುವುದಕ್ಕೆ ಕೊಂಡಿಯಾಗಿರುವುದಕ್ಕೆ ಪುಷ್ಟೀಕರಿಸಿದಂತಿದೆ. ಇನ್ನು ಕಸಬಾ ಲಿಂಗಸಗೂರು ಮುಸ್ಲಿಂ ಮುಖಂಡರಾದ ಅಲ್ಲಾ ಸಾಬ್ ಭಾಗವಾನ್, ಯೂಸುಫ್ ಡ್ರೈವರ್ ಮತ್ತು ಬಂದೇ ನವಾಜ್ ಮತ್ತು ಖಾಜಾ ಸಾಬ್ ಭಾಗವಾನ್ ಮತ್ತು ಸುಭಾನ್ ಭಾಗವಾನ್ ಖಾಜಾ ಸಾಬ್ ನೇತೃತ್ವದಲ್ಲಿ ಸಂಗ್ರಹಿಸಿದ ಹಣವನ್ನು ದೇವಸ್ಥಾನದ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಈ ರೀತಿಯ ಆಚರಣೆಗಳು ಎಲ್ಲೆಡೆ ಹಿಂದೂ ಮುಸ್ಲಿಂ ಸೇರಿ ಆಚರಿಸಲಿ ಎಂಬುದು ಪ್ರಜಾಪವರ್ ಟಿವಿಯ ಆಶಯ. ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ್, ಲಿಂಗಸಗೂರು, ಪ್ರಜಾಪವರ್ ನ್ಯೂಸ್. ಚಾಮರಾಜನಗರದಲ್ಲಿ ಪುನೀತ್ ರಾಜ್ಕುಮಾರ್ ರವರ 4ನೇ ಪುಣ್ಯ ಸ್ಮರಣೆ. ಅಪ್ಪು ಎಂದೆಂದಿಗೂ ಅಜರಾಮರ, ಕ್ಯಾಂಟೀನ್ ಮಂಜು. ನಗರದ ಮಾರಿಗುಡಿ ಸಮೀಪದಲ್ಲಿರುವ ಶ್ರೀ ಕಾಮಧೇನು ಮಿಲ್ಕ್ ಪಾರ್ಲರ್ ಎದುರು ರಾಜರತ್ನ ಅಷ್ಟು ಯುವ ಸೇನಾ ಸಮಿತಿ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಯಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫೋಟೋಗೆ ಪೂಜೆಯನ್ನ ಸಲ್ಲಿಸಿದ ಅಭಿಮಾನಿಗಳು ಅಪ್ಪು ಗುಣಗಾನ ಮಾಡಿ ಸ್ಮರಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನ ಕೂಡ ನಡೆಸಲಾಯಿತು ಮತ್ತು ಯುವಕರ ಕಣ್ಮಣಿ ಅಪ್ಪು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ರಾಜರತ್ನ ಅಷ್ಟು ಯುವ ಸೇನಾ ಸಮಿತಿ ಅಧ್ಯಕ್ಷ ಕ್ಯಾಂಟೀನ್ ಮಂಜು ಮಾತನಾಡಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವಕರ ಕಣ್ಮಣಿ ಅಪ್ಪು ಎಂಬುದು ಬಿರುದಾಗಿದ್ದು ಅವರು ಯುವಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದಿದ್ದಾರೆ. ಅವರು ತಮ್ಮ ನಟನೆ, ಸ್ನೇಹಪರ ಮತ್ತು ಆದರ್ಶ ವ್ಯಕ್ತಿತ್ವದಿಂದಾಗಿ ಯುವಕರ ಪಾಲಿನ ಸ್ಫೂರ್ತಿಯಾಗಿದ್ದರು. ಅವರು ಎಂದೆಂದಿಗೂ ಅಜರಾಮರರಾಗಿದ್ದರು ಎಂದರು. ಕಾರ್ಯಕ್ರಮದಲ್ಲಿ ಸಮಿತಿಯ ಮಂಜು ಮಿಲನ, ಕಾರ್ತಿಕ್ ಪವರ್, ಮದನ, ರಮೇಶ್ ಮಂಗಲ, ಮಾದೇಶ್ ಮತ್ತು ಕುಮಾರ್, ಹರ್ದನಹಳ್ಳಿ ಮಹೇಶ್ ಮತ್ತು ವಿಷ್ಣು, ಮಣಿ, ಚಂದ್ರು ಮತ್ತು ಆಟೋ ಮಹೇಶ್, ಆದರ್ಶ ಮತ್ತು ಅಂಕಶೆಟ್ಟಿ, ಸಿಆರ್ ಕೃಷ್ಣ ಮತ್ತು ರಾಜು, ಶಿವು ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮಾನ್ವಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರಿಂದ ಅಧಿಕಾರ ಸ್ವೀಕಾರ. ಮಾನ್ವಿ ಪಟ್ಟಣದ ಪುರಸಭೆಗೆ ಸರ್ಕಾರದಿಂದ ನಾಮನಿರ್ದೇಶನದ ಆಧಾರದ ಮೇಲೆ ಆಯ್ಕೆಯಾದ 5 ಸದಸ್ಯರು ಇಂದು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ ಅವರು ಉಪಸ್ಥಿತರಿದ್ದು ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ನಂತರ ಮಾತನಾಡಿದ ಶಾಸಕರು, ಪಕ್ಷ ಮತ್ತು ಸರ್ಕಾರ ನಿಮಗೆ ಒಂದು ಮಹತ್ವದ ಜವಾಬ್ದಾರಿಯನ್ನ ಕೊಟ್ಟಿದೆ. ಆ ಜವಾಬ್ದಾರಿಯನ್ನ ಅರಿತು ಚುನಾಯಿತ ಜನಪ್ರತಿನಿಧಿಗಳ ಜೊತೆಗೂಡಿ ಮಾನ್ವಿ ನಗರದ ಅಭಿವೃದ್ಧಿಗೆ ಹಾಗೂ ಬಾಕಿ ಉಳಿದಿರುವ ಕಾಮಗಾರಿಗಳ ಪೂರ್ಣಗೊಳಿಸಲು ಸಕ್ರಿಯ ಪಾತ್ರ ವಹಿಸಬೇಕು ಎಂದು ಹೇಳಿದರು.
ಇನ್ನು ಪುರಸಭೆಯ ಮುಖ್ಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಮಾನವೀಯ ಸೌಂದರೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ನಾಮನಿರ್ದೇಶಿತ ಸದಸ್ಯರಿಗೆ ಸಲಹೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಹಂಪಯ್ಯ ನಾಯಕ, ಜಮೀಲ್ ಅಹಮದ್, ಇ ವಿಜಯಕುಮಾರ್, ರೇಣುಕಾ ರೆಡ್ಡಿ ಮತ್ತು ಕಾಮೇಶ್, ನೂತನ ನಾಮನಿರ್ದೇಶನ ಸದಸ್ಯರಾಗಿ ಶಾಸಕ ಜಿ ಹಂಪಯ್ಯ ನಾಯಕ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ಪರಶುರಾಮ್ ದೇವಮಾನೆ ನೇತೃತ್ವದಲ್ಲಿ ಅಧಿಕಾರವನ್ನ ಸ್ವೀಕರಿಸಿದರು. ವರದಿ ಎಂಡಿ ಗೌಸ್ ಮಾನ್ವಿ, ಪ್ರಜಾಪವರ್ ಟಿವಿ, ರಾಯಚೂರು. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರು ತಾಲೂಕಿನ ಕಡೂರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ರವರ ಅಳಿಯನಿಗೆ ಹಲ್ಲೆ. ಬೆಳ್ಳಿ ಪ್ರಕಾಶ್ ರವರ ಅಳಿಯನಾಗಿರುವ ಸಂದೇಶ್ ಎನ್ನುವವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ವಾಹನ ಓವರ್ಟೇಕ್ ಮಾಡುವ ವಿಚಾರವಾಗಿ ಮನಸೋ ಇಚ್ಛೆ ನಾನು ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ರವರ ಅಳಿಯ ಎಂದರೂ ಕೂಡ ಕೇಳದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇವರ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಏನೋ ಈ ಪುಂಡರು ಇದಕ್ಕೂ ಮೊದಲೇ ಸುಮಾರು 4-5 ಕಡೆ ಇದೇ ರೀತಿಯ ಹಲ್ಲೆ ಮಾಡಿ ಇವರುಗಳ ಮೇಲೆ ಒಂದು ಪ್ರಕರಣವೂ ಕೇಸು ದಾಖಲಾಗಿಲ್ಲ. ಈಗ ಶಾಸಕರ ಅಳಿಯನ ಮೇಲೆ ಹಲ್ಲೆ ಮಾಡಿದ್ದರೂ ಕೂಡ ಯಾವುದೇ ಪ್ರಕರಣ ಕೇಸು ದಾಖಲಿಸಿಲ್ಲ. ಈ ಕಾರಣವಾಗಿ ಮಾಜಿ ಶಾಸಕರು ಮತ್ತು ಅವರ ಬೆಂಬಲಿಗರು ತಡರಾತ್ರಿಯಲ್ಲಿ ಪೊಲೀಸ್ ಠಾಣೆ ಮುಂದೆ ಜನ ಜಮಾಯಿಸಿ ಕಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಫ್ಐಆರ್ ಮಾಡಿದ್ದಾರೆ. ಇನ್ನು ಈ ಸಂಬಂಧಪಟ್ಟ ಸುತ್ತಮುತ್ತಲಿನ ಸ್ಟೇಷನ್ನ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಅವರು ಆಡಿಷನಲ್ ಕೂಡ ಭೇಟಿ ನೀಡಿ ಇವರ ಮನವೊಲಿಸಿ ನ್ಯಾಯ ಕೊಡಿಸುವುದರ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ವರದಿ ವೇದಮೂರ್ತಿ, ಪ್ರಜಾಪವರ್, ಬೆಂಗಳೂರು. ಪಟ್ಟಣದ ಸ್ವಚ್ಛತೆಗೆ ಮುಂದಾದ ಸ್ವತಃ ಪುರಸಭೆಯ ಮುಖ್ಯ ಅಧಿಕಾರಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದೀಪಾವಳಿ ಮುಗಿದ ನಂತರ ಎಲ್ಲೆಂದರಲ್ಲಿ ಕಸದ ರಾಶಿಗಳು ಹೆಚ್ಚಾಗಿದ್ದವು. ಇದನ್ನು ಮನಗಂಡು ಪುರಸಭೆಯ ಮುಖ್ಯ ಅಧಿಕಾರಿ ಮಹಂತೇಶ್ ಬೀಳಗಿ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದುಗಲ್ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರೊಂದಿಗೆ ಮತ್ತೆ 2 ಖಾಸಗಿ ವಾಹನಗಳನ್ನು ಬಾಡಿಗೆ ಪಡೆದು ಬೆಳಗ್ಗೆಯಿಂದ ಸಂಜೆಯವರೆಗೂ ಪಟ್ಟಣದ ಸ್ವಚ್ಛತೆಗೆ ಮುಂದಾದರು ಹಾಗೂ ಈ ಸ್ವಚ್ಛತೆಯ ಕಾರ್ಯ 1 ವಾರದವರೆಗೂ ಮುಂದುವರಿಯಲಿದ್ದು, ಸಾರ್ವಜನಿಕರು, ಹೋಟೆಲ್ ವ್ಯಾಪಾರಸ್ಥರು ಎಲ್ಲೆಂದರಲ್ಲಿ ಕಸ ಚೆಲ್ಲದೆ ಪುರಸಭೆಯ ವಾಹನಕ್ಕೆ ಹಾಕಿ ಪಟ್ಟಣದ ಸ್ವಚ್ಛತೆಗೆ ಸಹಕರಿಸಬೇಕು ಎಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದುಗಲ್ ಅವರು ತಿಳಿಸಿದ್ದಾರೆ. ವರದಿ ವೀರಣ್ಣ ಹಡಪದ, ಪ್ರಜಾಪವರ್ ನ್ಯೂಸ್, ಲಕ್ಷ್ಮೇಶ್ವರ. ಪವರ್ ಗ್ರಿಡ್ ಸಂಸ್ಥೆ ವತಿಯಿಂದ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಜಾಥಾ. ಭ್ರಷ್ಟಾಚಾರ ನಿರ್ಮೂಲನಾ ಜಾಗೃತಿ ಎಂಬುದು ಕೇವಲ ಕೆಲವರ ಜವಾಬ್ದಾರಿಯಲ್ಲ, ಅದು ದೇಶದ ಪ್ರತಿ ಪ್ರಜೆಯ ನಾಗರಿಕ ಪ್ರಜ್ಞೆಯಾಗಬೇಕು ಎಂದು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದಕ್ಷಿಣ ಪ್ರಾಂತ್ಯ 2 ಮುಖ್ಯ ವ್ಯವಸ್ಥಾಪಕ ಮುಕುಂದ್ ಶರದ್ ಹೆಜೀಬ್ ಅಭಿಪ್ರಾಯಪಟ್ಟರು. ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿರುವ ಪವರ್ ಗ್ರಿಡ್ ಸಂಸ್ಥೆಯ ದಕ್ಷಿಣ ಪ್ರಾಂತ್ಯ 2ರ ವತಿಯಿಂದ ಜಾಗೃತಿ ಅರಿವು ಸಪ್ತಾಹದ ಪ್ರಯುಕ್ತ ಬುಧವಾರ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪವರ್ ಗ್ರಿಡ್ ಸಂಸ್ಥೆ ಪ್ರತಿ ವರ್ಷ ಜಾಗೃತಿ ಅರಿವು ಸಪ್ತಾಹದ ಅಂಗವಾಗಿ ಜನಜಾಗೃತಿ ಜಾಥಾ ಆಯೋಜಿಸುತ್ತಾ ಬಂದಿದ್ದು, ಅಂದು ಭ್ರಷ್ಟಾಚಾರದ ವಿರುದ್ಧ ಜಾಥಾ, ಕರಪತ್ರ ವಿತರಣೆ, ಬೀದಿ ನಾಟಕ ಸೇರಿದಂತೆ ವಿವಿಧ ರೀತಿಯಲ್ಲಿ ಜನಜಾಗೃತಿ ಮೂಡಿಸುತ್ತಿದೆ. ಹಾಗೆಯೇ ದೇಶದ 4 ದಿಕ್ಕುಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಘೋಷವಾಕ್ಯ ಹೊತ್ತ ಸ್ಕೈ ಬಲೂನ್ ಅಳವಡಿಸಿ, ದಕ್ಷಿಣದ ಕನ್ಯಾಕುಮಾರಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಘೋಷವಾಕ್ಯ ಹೊತ್ತ ಸ್ಕೈ ಬಲೂನ್ ಅನ್ನು ಪವರ್ ಗ್ರಿಡ್ ಸಂಸ್ಥೆ ಅಳವಡಿಸಿದೆ. ಭ್ರಷ್ಟಾಚಾರದ ನಿರ್ಮೂಲನಾ ಜಾಗೃತಿ ಕೇವಲ ಕೆಲವರ ಜವಾಬ್ದಾರಿಯಲ್ಲ, ಅದು ಸಮಸ್ತರ ಜವಾಬ್ದಾರಿ. ಭ್ರಷ್ಟಾಚಾರ ನಿರ್ಮೂಲತೆಯ ವಿರುದ್ಧ ದೇಶದಲ್ಲಿ ಐಕ್ಯತೆ ಮೂಡಬೇಕು ಮತ್ತು ತನ್ಮೂಲಕ ದೇಶ ಸಮಗ್ರತೆಯತ್ತ ಸಾಗಬೇಕು. ಹಾಗಾದಾಗ ಮಾತ್ರ ದೇಶದ ಪ್ರಗತಿಗೆ ಇಂಬು ನೀಡಿದಂತಾಗುತ್ತದೆ ಎಂದರು. ಜಾಗೃತಿ ಅರಿವು ಸಪ್ತಾಹದ ಅಂಗವಾಗಿ ಆಯೋಜಿಸಿದ್ದ ಭ್ರಷ್ಟಾಚಾರದ ವಿರುದ್ಧದ ಜನಜಾಗೃತಿ ಜಾಥಾ ಪವರ್ ಗ್ರಿಡ್ ಕಚೇರಿ ಬಳಿಯಿಂದ ಸಿಂಗನಾಯಕನಹಳ್ಳಿ ವೃತ್ತದವರೆಗೆ ಸಾಗಿತು. ಇನ್ನು ಈ ಜಾಥಾದಲ್ಲಿ ಪವರ್ ಗ್ರಿಡ್ ಸಂಸ್ಥೆಯ ದಕ್ಷಿಣ ಪ್ರಾಂತ್ಯ 2ರ 100 ಸಿಬ್ಬಂದಿಗಳು ಪಾಲ್ಗೊಂಡಿದ್ದು, ಭ್ರಷ್ಟಾಚಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಜಾಗೃತಿ ಮೂಡಿಸಿದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಬೆಂಗಳೂರು. ಖಾಸಗಿ ಶಾಲಾ ವಾಹನ ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಿರಿ ಎಂದು ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ತಿಳಿಸಿದರು.
ನಗರದ ಪೊಲೀಸ್ ಠಾಣೆಯಲ್ಲಿ ಶಾಲಾ ಮುಖ್ಯಸ್ಥರಿಗೆ ಮತ್ತು ಶಾಲಾ ವಾಹನ ಚಾಲಕರಿಗೆ ಬುಧವಾರ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ನಗರ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಶಾಲಾ ವಾಹನ ಚಾಲಕರು ಕಡ್ಡಾಯವಾಗಿ ವಾಹನ ಪರವಾನಗಿಯನ್ನ ಹೊಂದಿರಬೇಕು ಮತ್ತು ಮದ್ಯಪಾನವನ್ನ ಮಾಡಿ ವಾಹನ ಚಲಾಯಿಸುವುದಾಗಲಿ, ಕಿರಿದಾದ ರಸ್ತೆಯಲ್ಲಿ ವೇಗವಾಗಿ ಚಲಾಯಿಸುವುದು ಸೇರಿದಂತೆ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದು ಕಂಡುಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು. ಶಾಲಾ ಆಡಳಿತ ಮಂಡಳಿ ಈ ಬಗ್ಗೆ ಚಾಲಕರಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಬೇಕು ಎಂದು ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಗೋಪಾಲ್, ಮಂಜುನಾಥ್, ನವೀನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಮತ್ತು ಶಾಲಾ ಶಿಕ್ಷಕರು, ವಾಹನ ಚಾಲಕರು ಹಾಜರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಮುಖಾಂತ ಕಾಣುತ್ತಾ ಸರ್, ಅದು ಮುಂದೆ ಹೋಗ್ತಾ ಇರ್ತಾರೆ. ನಾವು ಹಿಂದೆ ಇದು ಮಾಡುವಾಗ ನೋಡೋಣ, ಒಂದು ಮಾಡಿ ಕಳಿಸಿ. ನಮ್ಮ ನಂಬರ್ಸ್ ಎಲ್ಲ ಇದಾವಲ್ಲ, ನಮ್ ಪೋಸ್ಟ್ ಮಾಡಿ. ಅಟ್ಲೀಸ್ಟ್ ನಾವು ಅದನ್ನ ನಮ್ಮ ಗ್ರೂಪ್ ಅಲ್ಲಿ ಸ್ಪ್ರೆಡ್ ಮಾಡಿ, ಈ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ವೆಹಿಕಲ್ ಅಂತ ಐಡೆಂಟಿಫೈ ಆಗುತ್ತಾ? ವೆಹಿಕಲ್ ಐಡೆಂಟಿಫೈ ಆದ್ರೆ ವ್ಯಕ್ತಿ ಐಡೆಂಟಿಫೈ ಮಾಡೋದೇ ನಮಗೆ ಸಿಟಿಸನ್ ಗ್ರೂಪ್ ಅಲ್ಲಿ ಹೌದಾ? ಹಾಕಿ ಅದರಲ್ಲಿ ಪೋಸ್ಟ್ ಮಾಡಿ, ತೊಂದರೆ. ಬ್ರೇಕಿಂಗ್ ನ್ಯೂಸ್. ಇದು ಬೆಂಗಳೂರು ಸಿಟಿ ಬೊಮ್ಮನಹಳ್ಳಿ ಸುದ್ದಿ. ಕೆಪಿಸಿಸಿ ಸದಸ್ಯರ ಹಾಗೂ ಬೊಮ್ಮನಹಳ್ಳಿ ಅಭ್ಯರ್ಥಿಗಳಾದ ಉಮಾಪತಿ ಶ್ರೀನಿವಾಸ್ ಗೌಡರು ಹಾಗೂ ಕಾರ್ಮಿಕರ ಘಟಕದ ಜಿಲ್ಲಾಧ್ಯಕ್ಷರಾದ ಸತ್ಯನಾರಾಯಣ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಬೊಮ್ಮನಹಳ್ಳಿ ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಓಬಳೇಶ್ ರವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇವರ ವತಿಯಿಂದ ಟೈಲ್ಸ್ ಲೇಯರ್ ಟೂಲ್ ಕಿಟ್ ಅನ್ನು ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಿತರಿಸಲಾಯಿತು. ಇದರ ಫಲಾನುಭವಿಗಳಾದ ರಾಜಾರಾಮ್ ರವರು, ಸುರೇಶ್ ರವರು ಹಾಗೂ ಜಿತೇಂದ್ರ ರವರಿಗೆ ಈ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜೋಮನ್ ರವರು, ಸತೀಶ್ ರವರು, ನಾಗರಾಜ್ ರವರು, ಶಂಕರ್ ಹಾಗೂ ಬೊಮ್ಮನಹಳ್ಳಿ ಬ್ಲಾಕ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಓಬಳೇಶ್ ರವರು ಉಪಸ್ಥಿತರಿದ್ದರು. ವರದಿ ವೇದಮೂರ್ತಿ, ಪ್ರಜಾಪವರ್ ಟಿವಿ, ಬೆಂಗಳೂರು. ರೈತರ ಬಹುದಿನಗಳ ಕನಸು ಎಂದು ಶಿಂಗಾವಿ ಸವಣೂರು ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರಿಂದ ನನಸಾಗಿ ಹಸನಾಯಿತು ರೈತರ ಬದುಕು. ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕುನ್ನೂರ ಹಾಗೂ ಅಡವಿ ಸೋಮಾಪುರ ಗ್ರಾಮದ ಸುಮಾರು 53 ರೈತರು ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದು, ರೈತರಿಗೆ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ಆರ್ಟಿಸಿ ಉತ್ತಾರ ಹಂಚಿಕೆ ಮಾಡಿದರು. ಕಳೆದ 8 ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಯನ್ನ ಕೆಲವೇ ತಿಂಗಳುಗಳಲ್ಲಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಅವರು ಆರ್ಟಿಸಿ ಉತ್ತಾರ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ರೈತರು ಸಂತಸಗೊಂಡರು. ಈ ವೇಳೆ ಹೊಸೂರು ಗ್ರಾಮದಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನದ ಅಡಿಯಲ್ಲಿ 180 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಮತ್ತು ಶಡಗರವಳ್ಳಿ ಗ್ರಾಮದಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನದ ಅಡಿಯಲ್ಲಿ 10 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಹಾಗೂ ಅಂದಲಗಿ ಗ್ರಾಮದಲ್ಲಿ ಎಂಎನ್ಆರ್ಇಜಿಎ ಯೋಜನೆಯಲ್ಲಿ ನಿರ್ಮಿಸಲಾಗಿರುವ ಎನ್ಆರ್ಎಲ್ಎಂ ಶೆಡ್ ಉದ್ಘಾಟನೆ ನೆರವೇರಿಸಿದರು. ಈ ವೇಳೆ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ಲಮಾಣಿ, ಎಸ್ಎಫ್ ಮಣಟ್ಕಟ್ಟಿ, ಗುಡ್ಡಪ್ಪ ಜಲಾದಿ, ಅಣ್ಣಪ್ಪ ಲಮಾಣಿ ಮತ್ತು ಆನಂದ ಲಮಾಣಿ ಮತ್ತು ಡಿಆರ್ ಬೊಮ್ಮನಹಳ್ಳಿ ಮತ್ತು ಡಿಸಿ ಬಡಿಗೇರ, ಪ್ರತಾಪ್ ಸಿಂಗ್, ಮಿಶ್ರಿ ಕೋಟಿ ಮತ್ತು ಚಂದ್ರಣ್ಣ ಹೆಬ್ಬಾಳ ಸೇರಿದಂತೆ ಇತರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಹಡಪದ, ಶಿಗ್ಗಾವ, ಪ್ರಜಾಪವರ್ ನ್ಯೂಸ್. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.